जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि आसीदुदारगुणवारिधिरप्रमेयो नारायणः परतमः परमात्स एकः संशान्तसंविदखिलं जठरे निधाय लक्ष्मीभुजान्तरगतस्वरतोऽपि चाग्रे अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहं रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिः भवताद्विभूत्यै मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिः भासतां नो हृदम्बरे कंसध्वंसिपदाम्भोजसंसक्तो हंसपुङ्गवः ब्रह्मण्यगुरुराजाख्यो वर्धतां मम मानसे तं वन्दे नरसिंहतीर्थनिलयं श्रीव्यासराट्पूजितं ध्यायन्तं मनसा नृसिंहचरणं श्रीपादराजं गुरुम् अञ्जनासूनुसानिध्यात् विजयेन विराजितम् अजितप्रीतिजनकं भजेऽहं विजयध्वजम् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् प्रणमत्कामधेनुञ्च भजत्सुरतरूपमम् श्रीभावबोधकृत्पादचिन्तामणिमुपास्महे मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं पूर्णप्रज्ञसुहृत्पाद्मराजवन्दिरवर्धकं श्रीविज्ञाननिधिं नौमि वेदविज्ञानदर्शकम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः। अद्य कथानुवादे सति किञ्चित् पूर्वकथानुवादः। निन्ನೆಯ ದಿನ ಸುದ್ಯುಮ್ನರಾಜನ ಏನು ಸ್ತ್ರೀತ್ವ ಅವನಿಗೆ ಬಂದಿತ್ತೋ ಗುರುಗಳನ್ನು ಸ್ಮರಣೆ ಮಾಡಿಕೊಳ್ತಾನೆ. ಆದರೆ ರುದ್ರದೇವರಿಗೊಂದು ಚಿಂತೆ ಕಾಡುತ್ತೆ. ಏಕೆಂದರೆ ತಾನೇ ಪಾರ್ವತಿಯ ಮನಃಪ್ರಸಾದಕ್ಕೋಸ್ಕರ ಶಾಪ ಕೊಟ್ಟಾಗಿತ್ತು. ವಸಿಷ್ಠರು ಸ್ತೋತ್ರ ಮಾಡಿದ್ದಾರೆ, ಅದಕ್ಕೊಂದು ವ್ಯವಸ್ಥೆ ಮಾಡಿ 1 ತಿಂಗಳು ಗಂಡಾಗಲಿ 1 ತಿಂಗಳು ಹೆಣ್ಣಾಗಲಿ ಅಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ ರುದ್ರದೇವರು. ಮುಂದೇನಾಯಿತು ಅಂದರೆ ಶುಕಾಚಾರ್ಯರು ವಿಸ್ತಾರ ಮಾಡ್ತಾರೆ. ಆಚಾರ್ಯಾನುಗ್ರಹಾತ್ ಕಾಮಂ ಲಬ್ಧ್ವಾ ಪುಂಸ್ತ್ವಂ ವ್ಯವಸ್ಥಯ ಪಾಲಯಾಮಾಸ ಜಗತೀಂ ನಾಭ್ಯನಂದಸ್ಮತಂ ಪ್ರಜಾಃ. ಆಚಾರ್ಯಾನುಗ್ರಹಾತ್ ವ್ಯವಸ್ಥಯ ಲಬ್ಧ್ವಾ
ಗುರುಗಳ ಅನುಗ್ರಹ ಏನು ಒಂದು ವ್ಯವಸ್ಥೆ, ಒಂದು ತಿಂಗಳು ಇನ್ನೊಂದು ತಿಂಗಳು ಅಂತೇನು ವ್ಯವಸ್ಥೆಯಿಂದ ಬಂದಿತ್ತೋ ಆ ವ್ಯವಸ್ಥೆಗೆ ಅನುಸಾರವಾಗಿ ಜಗತೀಂ ಪಾಲಯಾಮಾಸ, ರಾಜ್ಯ ಆಳುತ್ತಾನೆ. ಆದರೆ ತಮ್ ಪ್ರಜಾಹನ ಅಭ್ಯನಂದತ್, ಪ್ರಜೆಗಳು ಇವನನ್ನು ಒಪ್ಪಲ್ಲ. ಯಾಕೆಂದರೆ ಒಂದು ತಿಂಗಳು ಮಾತ್ರ ರಾಜನ ದರ್ಶನ, ಇನ್ನೊಂದು ತಿಂಗಳು ರಾಜನ ದರ್ಶನ ಇಲ್ಲ ಅಂತ ಆಗತ್ತೆ. ಆದ್ದರಿಂದ ಇವನು ಎಷ್ಟೇ ಸೊಗಸಾಗಿ ರಾಜ್ಯಭಾರ ಮಾಡಿದರೂ ಕೂಡ ಯಾವ ಪ್ರಜೆಗಳು ಕೂಡ ಇವನನ್ನು ಹೊಗಳ್ತಾ ಇರಲಿಲ್ಲ, ಇವನ ರಾಜ್ಯ ಭಾರವನ್ನು ಒಪ್ಪಿಕೊಳ್ಳಲಿಲ್ಲ. ಈ ದುರವಸ್ಥೆ ಪ್ರಾಪ್ತ ಆಯಿತು. ಆದರೆ ಇಲ್ಲೊಂದು ಅಪರೂಪದ ಅಂಶ ಹೇಳ್ತಾರೆ ವ್ಯಾಖ್ಯಾನಕಾರರು. ಮುಂದೆ ಸಂಗ್ರಹ ರಾಮಾಯಣದಲ್ಲಿ ಹೇಳುವಾಗ ಇವನು ಅಶ್ವಮೇಧ ಮಾಡಿ ಸ್ಥಿರವಾಗಿ ಪುರುಷತ್ವ ಪಡಿತಾನೆ ಮುಂದೆ. ಆದರೆ ಇವನ ಅನುಚರರು ಮಾತ್ರ ಕೆಂಪುರುಷರ ಪತ್ನಿಯಾಗಿ ಸ್ತ್ರೀಯರಾಗೇ ಇರ್ತಾರೆ ಅಂತ ಒಂದು ಅಂಶ, ಭಾಗವತದ ಇಲ್ಲದ ಒಂದು ಅಂಶವನ್ನು ವ್ಯಾಖ್ಯಾನಕಾರಿಯಲ್ಲಿ ಸ್ಪಷ್ಟಪಡಿಸ್ತಾರೆ. ತಸ್ಯೋತ್ಕಲೋ ಗಯೋ ರಾಜನ್ ವಿಮಲಾಶ್ಚ ಸುತಾ ಸ್ತ್ರಿಯಃ ದಕ್ಷಿಣಾಪಥ ರಾಜಾನೋ ಬಭೂವು ಧರ್ಮವತ್ಸಲಾಃ ತಸ್ಯ ಉತ್ಕಲಃ ಗಯಃ ವಿಮಲಃ ಇತಿ ತ್ರಯಃ. ಅವನು ಒಟ್ಟು 3 ಜನ ಮಕ್ಕಳಾಗ್ತಾರೆ, ಉತ್ಕಲ, ಗಯ, ವಿಮಲ ಅಂತ. ಧರ್ಮವತ್ಸಲಾಃ ಸುತಾಃ, ಧರ್ಮಾಸಕ್ತರವರು. ದಕ್ಷಿಣಾಪಥ ರಾಜಾನ, ದಕ್ಷಿಣಾಪಥ ದೇಶ, ಅದಕ್ಕೆ ರಾಜರಾಗ್ತಾರೆ ಇವರು 3 ಜನ. ತತಃ ಪರಿಣತಃ ಕಾಲೇ ಪ್ರತಿಷ್ಠಾನಪತಿ ಪ್ರಭು ಪುರೂರವಸವುತ್ಸೃಜ್ಯ ಗಾಂ ಪುತ್ರಾಯ ತಥೋವನಂ. ಇಲ್ಲೂ ಒಂದು ಇವನಿಗೆ ತನಗೆ ವಯಸ್ಸಾಗುತ್ತೆ ಅಂತ ಗೊತ್ತಾಗತ್ತೆ. ಇವನು ತಪಸ್ಸಿಗೆ ಹೋಗಬೇಕು. ಏನು ಮಾಡುತ್ತಾನೆ? ವಸ್ತುತಃ ಇವನಿಗೆ ಸುದ್ಯುಮ್ನಾದಾಗ 3 ಜನ ಮಕ್ಕಳು, ತಾನು ಇಳ ಆದಾಗ ಒಬ್ಬ ಮಗ ಪುರೂರವ. ಯಾರಿಗೆ ರಾಜ್ಯ ಒಪ್ಪಿಸಬೇಕು ಅಂದರೆ ತಾನು ಸ್ತ್ರೀ ಆದಾಗ ಏನು ಜನಿಸಿದ್ದಾನು ಪುರೂರವ, ಅವನ ಮೇಲೆ ಹೆಚ್ಚು ಪ್ರೀತಿ ಇತ್ತು. ಆದ್ದರಿಂದ ಪ್ರಭು ಕಾಲೇ ಪುರೂರವಸೇ ಪುತ್ರಾಯ ಗಾಂ ಉತ್ಸೃಜ್ಯ, ಪುರೂರವನಿಗೆ ರಾಜ್ಯ ಇತ್ತು. ವನಂ ಗತಃ, ತಾನು ಕಾಡಿಗೆ ಹೋಗ್ತಾನೆ. ಇಲ್ಲಿ ಇನ್ನೊಂದು ಕಾರಣ ಕೊಡ್ತಾರೆ ವ್ಯಾಖ್ಯಾನಕಾರರು. ಹಿಂದೆ ನಾಭ್ಯನಂದಸ್ಮ ತಂ ಪ್ರಜಾಹ ಅಂತ, ಪ್ರಜೆಗಳು ಇವನ ರಾಜ್ಯಭಾರವನ್ನು ಒಪ್ಪಿಕೊಳ್ಳಲಿಲ್ಲ. ಯಾಕೆ ಅಂದರೆ ಒಂದು ಹಾಸ್ಯಮಯವಾಗಿ ಒಂದು ಕಾರಣ ಕೊಡ್ತಾರೆ. ಅವರಿಗೆ ಇವನನ್ನು ಏನು ಕರಿಬೇಕು ಅಂತ ಗೊತ್ತಿರಲಿಲ್ಲ. ರಾಜ ಅಂತ ಕರಿಬೇಕು, ಇಲ್ಲ ರಾಣಿ ಅಂತ ಕರಿಬೇಕು, ಇಲ್ಲ ರಾಜಾರಾಣಿ ಅಂತ ಕರಿಬೇಕು ಅಂತ ವ್ಯವಹಾರದಲ್ಲಿ ಗೊಂದಲ ಇತ್ತು. ಅದು ಕಾರಣ. ಪುರೂರವ ಬಂದ ಮೇಲೆ ಎಲ್ಲರೂ ನಮಗೆ ತುಂಬ ತೃಪ್ತಿ ಆಯಿತು ಅಂತ ಹೇಳಿಕೊಳ್ತಾರೆ. ಇಲ್ಲಿಗೆ 2ನೇ ಅಧ್ಯಾಯ ಸಮಾಪ್ತ ಆಗುತ್ತೆ. ಮುಂದೆ ವೈವಸ್ವತ ಮನುವಿಗೆ ಚಿಂತೆ. ಇದ್ದದ್ದು ಒಬ್ಬ ಮಗ, ಇವನು ಹೊರಟು ಹೋಗಿದ್ದಾನೆ, ವಂಶವೃದ್ಧಿಯಾಗಬೇಕು ಅಂತ ಅವನಿಗೆ ಚಿಂತೆ ಕಾಡ್ತಾ ಇತ್ತು. ಏವಂಗತೇಥ ಸುಜುಮ್ನೆ ಮನುರ್ವೈವಸ್ವತಃ ಸುತೆ ಪುತ್ರಕಾಮಸ್ತಪಸ್ತೇಪೇ ಯಮುನಾಯಾಂ ಶತಂ ಸಮಾಹ ಏವಂ ಸುತೆ ಪ್ರದ್ಯುಮ್ನೆ ಗತೆ ಸತಿ. ಸುಜುಮ್ನೆ ಗತೆ ಸತಿ, ಸುಜುಮ್ನೆ ಹೊರಟು ಹೋಗ್ತಾನೆ. ವೈವಸ್ವತವನು ಪುತ್ರಕಾಮ ಯಮುನಾಯಾಂ ಶತಂ ಸಮಾಹ ತಪಃ ತೇಪೆ, 100 ವರ್ಷಗಳ ಕಾಲ ಯಮುನಾ ನದಿ ತೀರದಲ್ಲಿ ತಪಸ್ಸನ್ನು ಮಾಡ್ತಾನೆ ಅಂತ ಇಲ್ಲಿ ಒಂದು ಉಲ್ಲೇಖ. ಅದು ಎಲ್ಲಿ ಅಂದರೆ ಮಥುರೆಯಲ್ಲಿ ತಪಸ್ಸು ಮಾಡಿದ್ದು. ರಾಮಾವತಾರದಲ್ಲಿ ಪುನರ್ನಿರ್ಮಾಣ ಆಗಿದೆ. ಮುಂದೆ ಕೃಷ್ಣಾವತಾರದಲ್ಲಿ ಕೃಷ್ಣನ ಜನ್ಮ ಆಗಲಿಕ್ಕೆ ರಾಮಾವತಾರದಲ್ಲಿ ಮಧುವನ ಅಂತ, ಶತ್ರುಘ್ನನಿಂದ ಮಧುರೆ ಅಂತ ಆಯಿತು, ಮುಂದೆ ಮಥುರೆ ಅಂತ ಆಗುತ್ತೆ. ಆ ಮಥುರೆಯಲ್ಲಿ ಯಮುನಾ ತೀರದಲ್ಲಿ ಇವನು ತಪಸ್ಸನ್ನು ಮಾಡ್ತಾನೆ. ಇಲ್ಲಿ ಒಂದು ವಿಚಾರ, ಕಾಲಿಂದಿ ಯಮುನಾ 2 ಸಾಮಾನ್ಯ, ಕೆಲವರು ಕಾಲಿಂದಿ ಅಂತ ಹೇಳ್ತಾರೆ. ಕಾಲಿಂದಿ ನದಿಯಲ್ಲಿ ತಪಸ್ಸು ಮಾಡ್ದ, ಯಮುನಾ ನದಿಯಲ್ಲಿ ತಪಸ್ಸು ಮಾಡ್ದ ಅಂತ 2 ಒಂದೇ ಅಂತ ಹೇಳಿ ಕೆಲವರು ಇಟ್ಟುಕೊಂಡು ವ್ಯಾಖ್ಯಾನಕಾರರು ಕಾಲಿಂದಿಯಲ್ಲಿ ತಪಸ್ಸು ಮಾಡ್ದ, ಯಮುನಾಯಾಮ್ ಅಂತ ಬರೆದು ಕಾಲಿಂದಿ ನದಿಯಲ್ಲಿ ತಪಸ್ಸು ಮಾಡ್ದ ಅಂತ ಬರೀತಾರೆ. ಆದರೆ ಯಮುನೆಯ ಒಂದು ಕವಲಿಗೆ ಕಾಲಿಂದಿ ಅಂತ ಹೆಸರು, ಇನ್ನೊಂದು ಕವಲಿಗೆ ಯಮುನಾ ಅಂತ ಹೆಸರು, 2 ಒಂದೇ ಅಲ್ಲ, ಬೇರೆ ಬೇರೆ ಆದ್ದರಿಂದ ಯಮುನಾಯಾಮ್ ಅಂದರೆ ಯಮುನಾ ನದಿ ಅಂತಲೇ ಅರ್ಥ ಹೊರತು ಕಾಲಿಂದಿ ಅಂತ ಅರ್ಥ ಮಾಡಬಾರ್ದು. ಯಾಕೆಂದರೆ ಸೂರ್ಯಪುತ್ರಿಯರು ಇವರು ಅವನ ತಂಗಿಯರಾದ್ದರಿಂದಾಗಿ ಇಬ್ಬರು ಬೇರೆ ಬೇರೆ ಈ ರೀತಿಯಾಗಿ ಇಟ್ಟುಕೊಳ್ಳಬೇಕು. ಆಗ ಅವನ ತಪಸ್ಸಿನ ಫಲವಾಗಿ ತಥೋ ಯಜನ್ಮನುರ್ದೇವಮಪತ್ಯಾರ್ಥಂ ಹರಿಂ ಪ್ರಭುಂ
ಇಕ್ಷ್ವಾಕು ಪೂರ್ವಜಾನ್ ಪುತ್ರಾನ್ ಲೇಭೆ ಸ್ವಸದೃಶಾನ್ ದಶ. ಮನು ಅಪತ್ಯಾರ್ಥಂ ಪ್ರಭುಂ ಹರಿಂ ದೇವಂ ಪೂಜೆಯಾಮಾಸ. ಪುತ್ರ ಪ್ರಾಪ್ತಿಗೋಸ್ಕರ ಯಾವ ಯಾಗ ಮಾಡಲಿಲ್ಲ, ಪರಮಾತ್ಮನನ್ನೇ ಧ್ಯಾನ ಮಾಡ್ತಾನೆ. ಇಕ್ಷ್ವಾಕು ಪೂರ್ವಜಾನ್ ಸ್ವಸದೃಶಾನ್ ದಶ ಪುತ್ರಾನ್ ಲೇಭೆ. ಗುಣದಲ್ಲಿ ರೂಪದಲ್ಲಿ ತನ್ನನ್ನೇ ಹೋಲುವ ಇಕ್ಷ್ವಾಕು ಮೊದಲಾದ 10 ಜನ ಮಕ್ಕಳು ಇವರಿಗೆ ಹುಡ್ತಾರೆ. ಇವರಿಂದ ಮುಂದೆ ಸೂರ್ಯವಂಶದ ವಿಸ್ತಾರ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಒಬ್ಬನ ಇತಿಹಾಸ ಹೇಳೋದು ಪುರುಷಧ್ರ ಅಂತ. ಅವನ ಇತಿಹಾಸವನ್ನು ಇಕ್ಷ್ವಾಕುವಿನಿಂದ ವಂಶ ಬೆಳೆಯುತ್ತೆ, ಇವರಿಂದ ವಂಶ ಬೆಳೆದಿಲ್ಲ. ಈ ಪುರುಷಧ್ರ 9 ಜನಕ್ಕಿಂತ ಭಿನ್ನವಾದ ವ್ಯಕ್ತಿತ್ವದ ಮೂಲಕ ಇವನು ಗುರುತಿಸ್ಕೊಂಡಿದ್ದಾನೆ. ಇವನ ಹೆಸರನ್ನು ಹೇಳ್ತಾರೆ ವೃಷಧ್ರ ಅಂತ. ಪುರುಷಧ್ರ ಅಂತ ಪ್ರಾಚೀನ ಪಾಠ. ಪುರುಷಧ್ರ ಅಂದರೆ ಏನು? ಪುರುಷತ್ ಅಂದರೆ ಚುಕ್ಕೆ ಇರುವ ಜಿಂಕೆ. ಪುರುಷತ ಧ್ರಿಯತೇತಿ ಪುರುಷಧ್ರ ಅಂತ. ಪುರುಷಧ್ರ ಅಂದರೆ ಜಿಂಕೆ ವಾಹನರಾದ ವಾಯುದೇವರ ನಾಮ, ವಾಯುವಂತರ್ಗತ ಪರಮಾತ್ಮನ ನಾಮ. ಇವನು ವಿಶೇಷವಾಗಿ ವಾಯುದೇವರ ಅನುಗ್ರಹಕ್ಕೆ ಪಾತ್ರ ಆದ್ದರಿಂದ ಇವನಿಗೆ ಪುರುಷಧ್ರ ಅಂತ ನಾಮಕರಣ ಮಾಡಿದ್ದು. ಅವನ ಕಥೆಯನ್ನು ವಿಸ್ತಾರ ಮಾಡ್ತಾ ಹೋಗ್ತಾರೆ. ಪೃಷಧ್ರಸ್ತು ಮನೋಃ ಪುತ್ರೋ ಗೋಪಾಲೋ ಗುರುಣಾಕೃತಃ ಪಾಲಯಾಮಾಸ ಗಾಯತ್ತಃ ರಾತ್ರ್ಯಾಂ ವೀರಾಸನೌರತಃ. ಪೃಷಧ್ರಸ್ತು ಮನೋಃ ಪುತ್ರ, ಮನುವಿನ ಮಗ. ಗೋಪಾಲ ಗುರುಣಾಕೃತಃ, ವಸಿಷ್ಠರು ಇವನನ್ನು ಗೋರಕ್ಷಕರನ್ನಾಗಿ ಸ್ವೀಕಾರ ಮಾಡಿದ್ದಾರೆ. ಇವನು ರಾಜ್ಯ ಆಳಲಿಲ್ಲ. ಯಾಕೆಂದರೆ ಆಗ ದೇಶದ ಸಂಪತ್ತು ಅಂದರೆ ಗೋ ಸಂಪತ್ತು. ಹಾಗಾಗಿಯೇ ದೇಶಕ್ಕೆ ಪಶು ಅಂತ ನಾಮ ಕರಿತಾ ಇದ್ರು. ಚಿಕ್ಕವ ಬ್ರಹ್ಮಚಾರಿ ಇವ. ಪಾಲಯಾಮಾಸ ಗಾಯತ್ತಃ, ನಿಷ್ಠೆಯಿಂದ ಗೋ ಪಾಲನೆ ಮಾಡ್ತಾ ಇದ್ದ. ಹೇಗೆ ಅಂದರೆ ರಾತ್ರಿಯಾಂ ವೀರಾಸನೌರತಃ ಅಂತ. ಅಂದರೆ ಚಕ್ಕಮಕ್ಕಳಾಗಿ ಕೂತುಕೊಂಡು, ವೀರಾಸನ ಅಂದರೆ ಚಕ್ಕಮಕ್ಕಳ ಕೂಡ ಒಂದು ಆಸನ ವಿಶೇಷ. ಆ ಆಸನದಲ್ಲಿ ಕೂತುಕೊಂಡು ಇವನು ಗೋವನ ಪಾಲನೆ ಮಾಡ್ತಾ ಇದ್ದ. ಅಲ್ಲಿ ಒಂದು ಗೋಶಾಲೆಯ ಚಿತ್ರಣ ಕೊಡ್ತಾರೆ ವ್ಯಾಖ್ಯಾನಕಾರರು. ಆಗಿನ ಕಾಲದ ಗೋವುಗಳು ಅಂದರೆ ಹಟ್ಟಿಯಲ್ಲಿ ಕಟ್ಟುವ ಕ್ರಮ ಇರಲಿಲ್ಲ. ದೊಡ್ಡ ಒಂದು ಹುಲ್ಲುಗಾವಲಿನ ಪ್ರದೇಶ, ಒಂದು ಬೇಲಿ ಹಾಕಿ ಅಲ್ಲಿ ಗೋವುಗಳು ವಾಸ ಮಾಡ್ತಾ ಇತ್ತು. ಇಲ್ಲಿ ಆ ರೀತಿಯಾಗಿ ಒಂದು ಬೇಲಿ ಅಡ್ಡ ಇದೆ, ದೊಡ್ಡ ಹುಲ್ಲುಗಾವಲಿನ ಪ್ರದೇಶ. ಯಾವ ಪ್ರಾಣಿಗಳ ಒಂದು ಆಕ್ರಮಣ ಆಗಬಾರದು ಅಂತ ವೀರಾಸನವ್ರತಃ ಒಂದು ಆಸನ ವಿಶೇಷದಲ್ಲಿ ಕಾಯುತ್ತಾ ಇದ್ದ ಅಂತ ಒಂದು ಅರ್ಥ. ಇನ್ನೊಂದು ವೀರಾಸನ ಅಂತಂದರೆ ನಿಷ್ಠೆಯಿಂದ ಕಣ್ಣು ತೆರೆದುಕೊಂಡೇ ನಿದ್ದೆ ಮಾಡದೆ ಗೋವನ್ನು ಕಾಯ್ತಾ ಇರ್ತಾನೆ. ಆದರೆ ಏಕದಾ ಪ್ರಾವಿಶದ್ಗೋಷ್ಠಂ ಶಾರ್ದೂಲೋ ನಿಶಿವರ್ಷತಿ ಶಯಾನ ಗಾವಮುತ್ಥಾಯ ಭೀತಾಸ್ತಾ ಬಭ್ರುವ್ರಜೆ. ಏಕದಾ ನಿಶಿ ವರ್ಷತಿ, ಒಳ್ಳೆ ಮಳೆ ಬರ್ತಾ ಇದೆ. ಗೋಷ್ಠಂ ಶಾರ್ದೂಲ ಪ್ರಾವಿಶತ್, ಒಂದು ಹುಲಿ ಆ ಗೋಶಾಲೆಗೆ ಪ್ರವೇಶ ಮಾಡುತ್ತೆ. ಶಯಾನ ಗಾವ ಭೀತಾ ಉತ್ಥಾಯ ವ್ರಜೆ ಬಭ್ರುವು. ಆ ಹುಲಿ ಒಂದು ಗರ್ಜನೆ, ಎಲ್ಲ ಗೋವುಗಳು ಅಸ್ತವ್ಯಸ್ತವಾಗಿ ಓಡ್ತಾ ಇವೆ. ಆ ಸಮಯದಲ್ಲಿ ಏಕಾಂ ಜಗ್ರಾಹ ಬಲವಾನ್ ಸಾ ಚುಕ್ರೋಶ ಭಯಾತುರ ತಸ್ಯಾಸ್ತು ಕ್ರಂದಿತಂ ಶ್ರುತ್ವಾ ವೃಷಧ್ರೋಭಿಸಸಾರಃ. ಬಲವಾನ್ ಏಕಾಂ ಜಗ್ರಾಹ, ಒಂದು ಗೋವನ್ನು ಹಿಡಿಯುತ್ತೆ. ಸಾ ಭಯಾತುರ ಚುಕ್ರೋಶ, ಆಕ್ರಂದನ ಮಾಡಿಕೊಳ್ಳುತ್ತೆ. ತಸ್ಯಾಹ ಕ್ರಂದಿತಂ ತಾಂ ಅಭಿಸಸಾರ, ಆ ಆಕ್ರಂದನ ಕೇಳಿ ಹುಲಿಯ ಎದುರಾಗಿ, ಆ ಹುಲಿ ಮತ್ತೇನು ಹಸು ಇತ್ತು, ಆ ಎರಡು ಪ್ರಾಣಿಗಳ ಎದುರಾಗಿ ಇವನು ಹೋಗ್ತಾನೆ ವೃಷಧ್ರ. ಖಡ್ಗಮಾದಾಯ ತರಸ ಪ್ರಲೀನೋಡುಗಣೇ ನಿಶಿ ಅಜಾನನ್ ಅಹನದ್ ಬಭ್ರೋ ಶಿರಶಾರ್ದೂಲ ಶಂಕಯ. ತರಸ ಖಡ್ಗಮಾದಾಯ, ನಿಶಿ ಉಡುಗಣೆ ಪ್ರಲೀನೆ, ಇಡೀ ನಕ್ಷತ್ರಗಳನ್ನು ಮೋಡಗಳು ಮುಚ್ಚಿತ್ತು. ನಕ್ಷತ್ರಗಳಿಗೆ ಸ್ವಲ್ಪ ನಿದ್ದೆ ಬೇಕಾಗಿತ್ತು, ಅದಕ್ಕೆ ಮೋಡಗಳು ಮುಚ್ಚಿತ್ತು. ಅಜಾನನ್ ಶಾರ್ದೂಲ ಶಂಕಯ ಬಭ್ರೋಹೋ ಶಿರಃ ಅಹನತ್, ಕಪಿಲ ಹಸು, ಕಪಿಲಾಗುವುದು. ಅದರ ಏನು
ಹುಲಿಯ ತಲೆ ಅಂತ ಭಾವಿಸಿ ಆಕಳಿನ ತಲೆಯನ್ನು ಕಡಿತಾನೆ. ಈ ಅಪಚಾರ ಯಾಕೆ ಇವನಿಂದ ಆಯಿತು, ಇದಕ್ಕೇನು ಕಾರಣ ಅಂತ ಒಂದು ವಿಚಾರ ಮಾಡಬೇಕು. ಅದಕ್ಕೊಂದು ಸ್ಪಷ್ಟ ಕಾರಣ ಕೊಡ್ತಾರೆ ವ್ಯಾಖ್ಯಾನಕಾರರು. ಹುಲಿಗೆ ಒಂದು ದೈವದತ್ತವಾದ ಒಂದು ಪ್ರತಿಭೆ ಇದೆ. ಹಸುವನ್ನು ಹೇಗೆ ಬೇಟೆಯಾಡುತ್ತೆ ಅಂದರೆ, ದನದ ಹೆಗಲ ಮೇಲೆ ಕೂತುಕೊಂಡು ಕಂಠನಾಲ ಛೇದನೆ ಮಾಡುತ್ತೆ. ಅಲ್ಲಿಗೆ ಹಸುವಿನ ಮರಣ ಹೋಗುತ್ತೆ. ಹಸು ಪ್ರತಿಕ್ರಿಯೆ ಕೊಡಲ್ಲ. ಅಂಬಾ ಅಂತ ಶಬ್ದ ಬಾರದ ಹಾಗೆ ಕೊಲ್ಲುತ್ತಿದ್ದು. ಅದು ಒಂದು ದೈವದತ್ತವಾದ ಪ್ರತಿಭೆ. ಇಲ್ಲೇನಾಗಿದೆ, ಹಸುವಿನ ತಲೆಯ ಮೇಲೆ ಹುಲಿಯ ತಲೆ ಇತ್ತು. ಅದೇ ನೀನು ಕಂಠನಾಳ ಛೇದನೆ ಮಾಡಬೇಕು. ಅಷ್ಟೊತ್ತಿಗೆ ದುರ್ದೈವವಶಾತ್ ಇದರ ಆಕ್ರಂದನ ಕೇಳುತ್ತೆ. ಇವನು ಹತ್ರ ಬಂದಿದ್ದಾನೆ, ಇನ್ನೊಮ್ಮೆ ಆಕ್ರಂದನ ಮಾಡುತ್ತೆ. ಇವನಿಗೆ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿ ಹುಲಿಯ ತಲೆ ಅದರ ಕೆಳಗೆ ಹಸುವಿನ ತಲೆ ಇದೆ. ಹೀಗಿದ್ದಾಗ ಎಲ್ಲಿ ಹೊಡೆಯಬೇಕು ಅಂತ ಗೊತ್ತಾಗಲಿಲ್ಲ. ಈ ರೀತಿಯಾಗಿ ಗುರಿ ತಪ್ಪಿ ಆ ಹುಲಿಗೆ ಬೀಳಬೇಕಾದ ಏಟು, ಹುಲಿಯ ತಲೆಗೆ ಬೀಳಬೇಕಾದ ಏಟು ಗೋವಿನ ತಲೆಗೆ ಬಿತ್ತು. ಇದೊಂದು ಹುಲಿಯ ಒಂದು ಚಾಕಚಕ್ಯತೆ ಅಂತ ಒಂದು ಅಪರೂಪದ ಅಂಶವನ್ನು ವ್ಯಾಖ್ಯಾನ ಮಾಡಿ, ಆದರೆ ಆ ದನದ ತಲೆ ಹೋಗಿತ್ತು. ವ್ಯಾಘ್ರೋ ವಿವೃಕ್ಷ್ಣ ಶ್ರವಣೋ ನಿಸ್ತ್ರಿಂಶಾಗ್ರಹತಸ್ತತಃ ನಿಶ್ಚಕ್ರಾಮ ಭೃಜಂ ಭೀತೋ ರಕ್ತಂ ಪಥಿ ಸಮುಸೃಜನ್. ನಿಸ್ತ್ರಿಂಶಾಗ್ರಹತಃ, ಅಗ್ರಹತ ಖಡ್ಗದ ತುರಿ ಪೆಟ್ಟು ಬಿದ್ದಿತ್ತು. ವಿವೃಕ್ಷ್ಣ ಶ್ರವಣ, ಅದರ ಕಿವಿ ಕತ್ತರಿಸ್ತು. ಭೃಶಂ ಭೀತಃ ರಕ್ತಂ ಉತ್ಸೃಜನ್ ನಿಶ್ಚಕ್ರಾಮ, ರಕ್ತ ಸುರಿಸಿಕೊಂಡು ಪಲಾಯನ ಮಾಡಿತು ಆ ಹುಲಿ. ಆದರೆ ಮನ್ಯಮಾನೋ ಹತಂ ವ್ಯಾಘ್ರಂ ಪೃಷಧ್ರ ಪರವೀರಃ ಅದ್ರಾಕ್ಷೀತ್ ಸ್ವಹತಾಂ ಬಭ್ರುಂ ವಿಷ್ಟಾಯಾಂ ನಿಶಿದುಃಖಿತಃ. ಪರವೀರಃ ಪೃಷಧ್ರಃ ನಿಶಿ ವ್ಯಾಘ್ರಂ ಹತಂ ಮನ್ಯಮಾನಃ ನಿಶಿ ವ್ಯುಷ್ಟಾಯಾಂ ಸ್ವಹತ ಬಭ್ರುಮದ್ರಾಕ್ಷೀತ್ ದುಃಖಿತಃ. ಇವನಿಗೆ ತುಂಬ ಸಂತೋಷ. ನಾನು ಹುಲಿ ತಲೆ ಕಡಿದಿದ್ದೇನೆ ಅಂತ ಸಂತೋಷದಿಂದಿದ್ದಾನೆ. ಬೆಳಗಾಯಿತು, ಆದರೆ ಆಕಳ ತಲೆ ಹೋಗಿತ್ತು ಅಂತ ಗೊತ್ತಾಗಿ ತುಂಬ ದುಃಖ ಪಡ್ತಾನೆ ಈ ಪೃಷಧ್ರ. ಆಗ ಗೋಹತ್ಯೆ ಮಹಾಪಾಪ ಇವನು ಮಾಡಿದ್ದು, ಆದರೆ ಗೊತ್ತಿಲ್ಲದೆ ಮಾಡಿದ್ದ. ಆದರೆ ಗೋಹತ್ಯೆ ಗೊತ್ತಿಲ್ಲದೆ ಮಾಡಿದರೂ ಪ್ರಾಯಶ್ಚಿತ್ತ ಮಾಡಿಕೊಳ್ಳದೆ ಹೋದರೆ ಶೂದ್ರನ ಹಾಗೆ ಎಲ್ಲ ಕರ್ಮಗಳಿಗೆ ಅವನು ಅಧಿಕಾರಿ. ಬ್ರಾಹ್ಮಣನಾದರೂ ಕ್ಷತ್ರಿಯರಾದರೂ ಕೂಡ ಅವರಿಗೆ ಸಲ್ಲಿಸಬೇಕಾದ ಗೌರವ ಕೊಡಬಾರದು ಅಂತ ಧರ್ಮಶಾಸ್ತ್ರ. ಆದ್ದರಿಂದಾಗಿ ವಸಿಷ್ಠರು ಇವನಿಗೆ ಶಾಪ ಕೊಡ್ತಾರೆ. ಕೊಟ್ಟ ಶಾಪ ಇವನಿಗೆ ದುಃಖ ಆಗೋದಿಲ್ಲ, ಇವನ ಸಾಧನೆಗೆ ನಂದಿಯಾಗುತ್ತೆ. ಆಮೇಲೆ ಏನಾಯಿತು ಅಂದರೆ, ತಂ ಶಶಾಪ ಕುಲಾಚಾರ್ಯ ಕೃತಾಗ ಸಮಕಾಮತಃ ನಕ್ಷತ್ರ ಬಂಧು ಶೂದ್ರಸ್ತ್ವಂ ಕರ್ಮಣ ಭವಿತಾ ಮುನಾ ಅಕಮತಃ ಕೃತಾಗಸಂ. ಆಕಳನ್ನು ಕೊಲ್ಲಬೇಕು ಅಂತ ಇಚ್ಛೆ ಇಲ್ಲ, ಅಕಸ್ಮಾತ್ ಕೊಂದಿದ್ದಾನೆ. ಅಮುನಾ ಕರ್ಮಣ ತ್ವಂ ಕ್ಷತ್ರಬಂಧು ತ್ವಂ ಶೂದ್ರ ಭವಿತಾ. ನೀನು ಶೂದ್ರನಾಗಬೇಕು ಅಂದರೆ ಎಲ್ಲರೂ ಅರ್ಥ ಮಾಡಿದ್ದು ಕ್ಷತ್ರಿಯ ಜಾತಿ ಹೋಗಿ ಶೂದ್ರ ಜಾತಿ ಬಂತು. ಹಾಗಲ್ಲ, ಕ್ಷತ್ರಿಯ ಜಾತಿ ಶೂದ್ರ ಧರ್ಮ ಆಚರಣೆ ಮಾಡಬೇಕು, ನೀನು ಕ್ಷತ್ರಿಯ ಧರ್ಮ ಆಚರಣೆ ಮಾಡಬಾರದು ಅಂತ ಅರ್ಥ. ಏವಂ ಶಪ್ತಸ್ತು ಗುರುಣಾ ಪ್ರತ್ಯಗೃಹ್ಣಾತ್ ಕೃತಾಂಜಲಿ ಅಧಾರಯತ್ ವ್ರತಂ ವೀರ ಊರ್ಧ್ವರೇತಾ ಮುನಿಪ್ರಿಯಂ. ಗುರುಣಾ ಶಬ್ದಃ ತು ಕೃತಾಂಜಲಿ ಪ್ರತ್ಯಗೃಹ್ಣಾತ್. ನಾನು ಬುದ್ಧಿಪೂರ್ವಕ ಮಾಡಿಲ್ಲ, ಕ್ಷಮೆ ಕೇಳಬಹುದಿತ್ತು, ಆದರೆ ಆ ರೀತಿಯಾಗಿ ಮಾಡಲಿಲ್ಲ. ಶಾಪವನ್ನು ಸ್ವೀಕಾರ ಮಾಡಿಕೊಂಡು ಊರ್ಧ್ವರೇತಾಹ ಮುನಿಪ್ರಿಯಂ ವ್ರತಮಧಾರಯತ್. ಬ್ರಹ್ಮಚಾರಿಯಾಗಿ ಉಪವಾಸ ಮೊದಲಾದ ವ್ರತವನ್ನು ಮಾಡ್ತಾ ತನ್ನ ಜೀವನದ ಉತ್ತರಾರ್ಧವನ್ನು ಕಳೀತಾ ಇರ್ತಾನೆ ವೃಷಧ್ರ. ವಾಸುದೇವೇ ಭಗವತಿ ಸರ್ವಾತ್ಮನ್ಯಮಲೇ ಪರೇ ಏಕಾಂತಿತ್ವಂ ಗತೋ ಭಕ್ತ್ಯಾ ಸರ್ವಭೂತ ಸುಹೃತ್ಸಮಃ. ಸರ್ವಾತ್ಮನಿ ಭಗವತಿ ಅಮಲೇ ಪರೇ ವಾಸುದೇವೇ ಭಕ್ತ್ಯ ಏಕಾಂತಿತತ್ವಂ. ಯಾವ ಅವಸ್ಥೆಗೆ ತಲುಪ್ತಾನೆ ಅಂದರೆ, ಎಲ್ಲಿ ನೋಡಿದರೂ ಪರಮಾತ್ಮನನ್ನೊಬ್ಬನೇ ಕಾಣುವ ಸ್ಥಿತಿ. ಇದು ಇವನ ಚರ್ಮ ಶರೀರ ಆಗಿರುತ್ತೆ. ಸರ್ವಭೂತ ಸುಹೃತ್
ಸಮಹಂ, ಎಲ್ಲ ಪ್ರಾಣಿಗಳಲ್ಲಿ ನಿರ್ವ್ಯಾಜ ಪ್ರೇಮ ಮಾಡ್ತಾ ಇರ್ತಾನೆ ಮತ್ತು ಎಲ್ಲ ಸುಖ ದುಃಖವನ್ನು ಸಮಾನವನ್ನಾಗಿ ಸ್ವೀಕಾರ ಮಾಡ್ತಾ ಇರ್ತಾನೆ. ವಿಮುಕ್ತ ಸಂಗ ಶಾಂತಾತ್ಮ ಸಂಯತಾಕ್ಷೋ ಪರಿಗ್ರಹ ಯದೃಚ್ಛಯೋಪಪನ್ನೇನ ಕಲ್ಪಯನ್ ವೃತ್ತಿಮಾತ್ಮನಃ. ವಿಮುಕ್ತ ಸಂಗ ಶಾಂತಾತ್ಮ, ಪರಮಾತ್ಮನಲ್ಲೇ ಮನಸ್ಸು ನೆಟ್ಟಿದ್ದಾನೆ. ಸಂಯತಾಕ್ಷ, ಇಂದ್ರಿಯ ನಿಗ್ರಹವೂ ಇದೆ. ಅಪರಿಗ್ರಹ ಯದೃಚ್ಛಯ ಉಪಪನ್ನೇನ, ಏನನ್ನೂ ಅಪೇಕ್ಷೆ ಪಡ್ತಾ ಇರಲಿಲ್ಲ. ಪರಮಾತ್ಮನ ಇಚ್ಛೆಯಿಂದ ಏನೋ ಬರ್ತಾ ಇತ್ತು, ಅದನ್ನು ಬಿಡ್ತಾ ಇರಲಿಲ್ಲ. ಈ ಎರಡು ನಮಗೆ ಪಾಠ. ನಾವು ಬಯಸಬಾರದು, ತಾನಾಗಿ ಬಂದದ್ದನ್ನು ಬಿಡಬಾರದು. ಈ ರೀತಿಯಾಗಿ ಸಾಧಕರ ಜೀವನ ಚರಿ ಇರಬೇಕು. ಆತ್ಮನಃ ವೃತ್ತಿಂ ಕಲ್ಪಯನ್ ವಿಚಚಾರ, ಈ ರೀತಿಯಾಗಿ ತನ್ನ ಜೀವನವನ್ನು ಕಳೀತಾ ಎಲ್ಲ ಕಡೆ ಸಂಚಾರ ಮಾಡ್ತಾ ಇದ್ದಾನೆ. ಆತ್ಮನ್ಯಾತ್ಮಾನಮಾದಾಯ ಜ್ಞಾನತೃಪ್ತ ಸಮಾಹಿತಃ ವಿಚಚಾರ ಮಹೀಮೇತಾಂ ಜಡಾಂಧಬಧಿರಾಕೃತಿ. ಆತ್ಮನಿ ಆತ್ಮಾನಮಾದಾಯ, ತನ್ನಿಡೀ ಮನಸ್ಸಿನಲ್ಲಿ ಪರಮಾತ್ಮನನ್ನು ಒಬ್ಬನನ್ನೇ ತುಂಬಿಕೊಂಡಿದ್ದಾನೆ. ಜ್ಞಾನತೃಪ್ತ ಸಮಾಹಿತ ಏತಾಂ ಜಡಾಂಧ ಬಧಿರಾಕೃತಿ, ದಡ್ಡನ ಹಾಗೆ, ಕುರುಡನ ಹಾಗೆ, ಕಿವುಡನ ಹಾಗೆ ಇಡೀ ಭೂಮಿಯನ್ನು ಸಂಚಾರ ಮಾಡ್ತಾ ಇದ್ದಾನೆ. ಏವಂ ವ್ರತೋ ವನಂ ಗತ್ವಾ ದಾವಾಗ್ನಿ ದೃಷ್ಟ್ವಾ ದಾವಾಗ್ನಿ ಮುಚ್ಛಿತಂ ತೇನೋಪಯುಕ್ತ ಕರಣೋ ಬ್ರಹ್ಮ ಪ್ರಾಪ ಪರಂ ಮುನಿ. ಏವಂ ವ್ರತಃ ವನಂ ಗತ್ವಾ, ಒಮ್ಮೆ ಒಂದು ಕಾಡಿಗೆ ಬಂದಿದ್ದ. ಉಚ್ಛಿತಂ ದಾವಾಗ್ನಿ, ಒಂದು ಕಾಡಿಗಿಚ್ಚನ್ನು ನೋಡ್ತಾನೆ. ತೇನ ಉಪಯುಕ್ತ ಕರಣ ಮುನಿ ಪುರುಷಧ್ರ ಪರಂ ಬ್ರಹ್ಮ ಪ್ರಾಪ, ಅಲ್ಲಿ ತನ್ನ ದೇಹ ತ್ಯಾಗ ಮಾಡಿ ಪರಮಾತ್ಮನ ಹೊಂದುತ್ತಾನೆ ಅಂತ ಇಷ್ಟು. ಆದರೆ ಇಲ್ಲಿ ವಿಚಾರ ಮಾಡಬೇಕಾದ ಅನೇಕ ಅಂಶಗಳನ್ನು ತುಂಬಿಟ್ಟಿದ್ದಾರೆ ವೇದವ್ಯಾಸರು. ಮೊದಲ ಅಂಶ, ಶೂದ್ರರಿಗೆ ಮೋಕ್ಷ ಇಲ್ಲ, ಮೋಕ್ಷ ತ್ರೈವರ್ಣಿಕರಿಗೆ ಸೀಮಿತ ಅಂತ ಒಂದು ವಾದ. ಆ ವಾದಕ್ಕೂ ಉತ್ತರ ಕೊಟ್ಟ ಹಾಗಾಯಿತು. ಪುರುಷಧ್ರ ಶೂದ್ರನಲ್ಲದೆ ಹೋದರೂ ಶೂದ್ರನ ಧರ್ಮಾಚರಣೆ ಮಾಡ್ತಾ ಇದ್ದ, ಆದ್ದರಿಂದ ಶೂದ್ರರಿಗೂ ಮೋಕ್ಷ ಉಂಟು ಅಂತ ಒಂದು ವಾದಕ್ಕೆ ಉತ್ತರ ಕೊಟ್ಟ ಹಾಗಾಯಿತು. ಇನ್ನೊಂದು ಪ್ರಶ್ನೆ, ಮತ್ತೆ ಶಂಭೂಕನ ವಧೆ ಯಾಕೆ? ರಾಮಾಯಣದಲ್ಲಿ ಶಂಭೂಕ ಶೂದ್ರ, ಅವನು ತಪಸ್ಸು ಮಾಡುತ್ತಾ ಇದ್ದ, ಇವನು ತಪಸ್ಸೇ ಮಾಡಿದ್ದು. ಮತ್ತು ಒಬ್ಬರ ವಧೆ, ಇನ್ನೊಬ್ಬರಿಗೆ ಮೋಕ್ಷ. ಈ ಎರಡು ಗೊಂದಲಗಳನ್ನು ಯಾವ ತೆರನಾಗಿ ಅರ್ಥೈಸಿಕೊಳ್ಳಬೇಕು ಅಂತ ಇನ್ನೊಂದು ಪ್ರಶ್ನೆ. ಅದಕ್ಕೂ ಉತ್ತರ ಕೊಡ್ತಾರೆ. ಅವರ ಬುದ್ಧಿ ಬೇರೆ ಬೇರೆ ರೀತಿಯಾಗಿತ್ತು. ಶಂಭುಕ ಎಷ್ಟು ಚಾಲಾಕಿ ಅಂದರೆ, ಮೊದಲು ಪಾರ್ವತೀ ದೇವಿಯನ್ನು ಕುರಿತು ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿ ನಾನು ಅಮರ ಆಗಬೇಕು, ನನಗೆ ಮರಣ ಬರಬಾರದು ಅಂತ ವರ ಪಡೆದು, ಆಮೇಲೆ ಪಾರ್ವತಿಯನ್ನು ಪಡೆಯಬೇಕು ಅಂತ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ನಾನೇ ರುದ್ರ ಆಗಬೇಕು ಅಂತ, ಆಮೇಲೆ ನಾನೇ ರುದ್ರ ಆಗಬೇಕು ಅಂತ ತಪಸ್ಸು ಮಾಡ್ತಾ ಇರ್ತಾನೆ. ವರ ಪಡೆದಾಗಿದೆ. ಮತ್ತು ಅವಳಿಗೆ ನಾ ಪತಿಯಾಗಬೇಕು ಅಂತ ಇನ್ನೊಂದು ದುರುದ್ದೇಶದಿಂದ ತಪಸ್ಸು ಮಾಡ್ದ. ಇವನ ಉದ್ದೇಶ ಸರಿ ಇರಲಿಲ್ಲ, ಅದರಿಂದಾಗಿ ಶಿಕ್ಷೆ ಬಂತು. ಇವನ ಉದ್ದೇಶ ಪ್ರಾಮಾಣಿಕವಾಗಿದೆ, ಅದರಿಂದಾಗಿ ಈ ಪೃಷಧ್ರನ ಉದ್ದೇಶ. ಆದ್ದರಿಂದ ಶೂದ್ರರಿಗೆ ಮೋಕ್ಷ ಉಂಟೇ ಉಂಟು ಅವರ ಸಾಧನೆಗೆ ತಕ್ಕಂತೆ. ಆದರೆ ಉದ್ದೇಶ ಸರಿಯಿಲ್ಲ, ಅದನ್ನು ಪರಮಾತ್ಮ ಕೊಂದದ್ದು. ಎರಡಕ್ಕೂ ತುಂಬ ವ್ಯತ್ಯಾಸ ಇದೆ. ಇನ್ನೊಂದು ಪ್ರಶ್ನೆ, ಇವ ಮೋಕ್ಷಯೋಗ್ಯ ಆಗಿದ್ದ ಪಕ್ಷದಲ್ಲಿ ಮತ್ತು ವಸಿಷ್ಠರು ಯಾಕೆ ಶಾಪ ಕೊಟ್ಟದ್ದು? ವಸಿಷ್ಠರು ಶಾಪ ಕೊಡಬೇಕು ಯಾಕೆ ಅಂದರೆ, ಕೆಲವೊಮ್ಮೆ ಶಾಪದ ಹಿಂದೆ ಮಹಾತ್ಮನ ಅನುಕಂಪೆ ಕೆಲಸ ಮಾಡುತ್ತೆ. ಅದೇ ದುಷ್ಟರಾಗಿದ್ದರೆ ಶಾಪದ ಹಿಂದೆ ಆಕ್ರೋಶ ಕೆಲಸ ಮಾಡುತ್ತೆ. ಸಜ್ಜನರಾಗಿದ್ದರೆ ಶಾಪದ ಹಿಂದೆ ಒಂದು ಅನುಕಂಪೆ ಕೆಲಸ ಮಾಡಿ ದೊಡ್ಡ ಭಾಗ್ಯವೇ ಸಿಗುತ್ತೆ. ವ್ಯಾಖ್ಯಾನಕಾರರು ತುಂಬ ದೃಷ್ಟಾಂತ ಕೊಡ್ತಾರೆ. ಒಂದು ದೃಷ್ಟಾಂತ ಅಹಲ್ಯೆ. ಗೌತಮರ ಶಾಪ ರಾಮಪಾದ ಸ್ಪರ್ಶದಲ್ಲಿ ಪರ್ಯವಸಾನ ಆಯಿತು. ಅದರಿಂದಾಗಿ ಇವನದು ಶಾಪದ ಮೂಲಕ ಉದ್ಧಾರ ಆಗಬೇಕು ಅಂತ ಅಪೇಕ್ಷೆ ಅವರಿಗಿತ್ತು. ಆದರೆ ಲೋಕದ ಅಪಕೀರ್ತಿಗೆ ಅವರು ಭಾಜನರಾದರು. ಅದಕ್ಕೆ ಅವರು ತಲೆಗೊಡಲಿಲ್ಲ. ಇವನ ಉದ್ದೇಶ ಸಫಲ ಆಯಿತು. ಇನ್ನೊಂದು ಕಾರಣ ಕೊಡ್ತಾರೆ. ವಸಿಷ್ಠರ ಶಾಪ ಕೊಟ್ಟಿದ್ದು ಯಾಕೆ ಉಚಿತ ಅಂದರೆ, ಪೃಷಧ್ರನ ಚರಮ ಶರೀರ ಅದು. ಮುಕ್ತಿ ಪಡೆಯುವಾಗ ತಮ್ಮ ಚರಮ ಶರೀರದಲ್ಲಿ
ತಮ್ಮ ಸ್ವಾಭಾವಿಕ ಧರ್ಮ ಏನಿರುತ್ತೋ ಅದರ ಮೂಲಕವೇ ಮುಕ್ತಿ ಪಡೆಯಬೇಕು ಅಂತ ಕ್ರಮ. ಒಂದು ವೇಳೆ ಇವನು ರಾಜನಾಗಿ ರಾಜ್ಯವಾಳಿದ್ದ ಪಕ್ಷದಲ್ಲಿ ಇವನ ಚರಮಶೀಲದ ಸಾಧನೆ ಏನು? ಶೂದ್ರ ಧರ್ಮದ ಮೂಲಕ ಸಾಧನೆ ಮಾಡಿ ಇವನು ಮೋಕ್ಷ ಪಡೆಯಬೇಕು. ಈ ಸಾಧನೆಗೆ ಭಂಗ ಬರ್ತಾ ಇತ್ತು. ಈ ಸೂಕ್ಷ್ಮಾರಿತ ವಸಿಷ್ಠರು ಇವನನ್ನು ಒಂದು ನೆಪ ಮಾಡಿ ಆಕಳನ ಕಾಯಲಿಕ್ಕೆ ಹಚ್ಚಿ ಇನ್ನೊಂದು ನೆಪದಿಂದ ಶಾಪ ಕೊಟ್ಟು, ಅದು ನೇರವಾಗಿ ವೈಶ್ಯ ಧರ್ಮ ಆಚರಣೆ ಮಾಡುವ ಶಾಪ. ಯಾಕೆ ಅಂದರೆ ಕ್ಷತ್ರಿಯರಿಗಿಂತ ಕೆಳಗೆ ವೈಶ್ಯ, ಅವನ ಕೆಳಗೆ ಶೂದ್ರ. ಹೀಗಿದ್ದಾಗ ಬ್ರಾಹ್ಮಣ ಧರ್ಮವನ್ನು ಆಚರಣೆ ಮಾಡುವಂತ ಬೇಡ, ವೈಶ್ಯ ಧರ್ಮವನ್ನು ಆಚರಣೆ ಮಾಡುವಂತ ಶಾಪ ಕೊಡಬಹುದಿತ್ತು, ಕೊಡಲಿಲ್ಲ. ಆದರೆ ಶೂದ್ರ ಧರ್ಮವನ್ನೇ ಆಚರಣೆ ಮಾಡುವಂತ ಶಾಪ ಕೊಡುವ ಉದ್ದೇಶ ಇವನ ಚರ್ಮ ಶರೀರ, ಹಾಗೆ ಮುಕ್ತಿಯಾಗಬೇಕು. ಇಷ್ಟೆಲ್ಲ ಉದ್ದೇಶ ಇರುವುದರಿಂದಾಗಿ ವಸಿಷ್ಠರು ಶಾಪ ಕೊಟ್ಟಿದ್ದು ಸರಿಯಾಗೇ ಇದೆ. ಇಷ್ಟಂಶಗಳನ್ನು ಈ ಕಥಾನಕದಲ್ಲಿ ಚಿಂತನೆ ಮಾಡಬೇಕು ಅಂತ ವ್ಯಾಖ್ಯಾನಕಾರ ನಿರೂಪಣೆ ಮಾಡ್ತಾರೆ. ಕವಿಸ್ತದಾಯಂ ವಿಷಯೇಷು ನಿಸ್ಪೃಹೋ ವಿಸೃಜ್ಯ ಸಂಗಂ ಸಹ ಬಂಧುಭಿರ್ವನಂ ನಿವೇಶ್ಯ ಚಿತ್ತೇ ಪುರುಷಂ ಸ್ವರೋಚಿಷಂ ವಿವೇಶ ಕೈಶೋರವಯ ಪರಂಗತಃ. ಇವನು ಇನ್ನೊಂದು ಸಾಧನೆಯ ಚಿತ್ರಣ ನಮ್ಮ ಕಣ್ಣು ಮುಂದೆ ಕಟ್ಟಿಕೊಡ್ತಾರೆ ವ್ಯಾಸರು. ಕವಿಸ್ತದಾಯಂ ವಿಷಯೇಷು ನಿಸ್ಪೃಹ. ಒಳ್ಳೆಯ ಜ್ಞಾನಿ ಇವ, ಒಳ್ಳೆಯ ವೈರಾಗ್ಯ ಬಂದಿತ್ತು. ವಿಸೃಜ್ಯ ಸಂಗಂ ಸಹ ಬಂಧುಭಿರ್ವನ. ಕೆಲವರಿಗೆ ವೈರಾಗ್ಯ ಬಂದಿರುತ್ತೆ, ಯಾವ ಬಯಕೆಯೂ ಇರಲ್ಲ, ಆದರೆ ಬಂಧು ಬಾಂಧವರ ಸಂಘ ಇರುತ್ತೆ. ಇವನಿಗೆ ಅದೂ ಇರಲಿಲ್ಲ. ಎಲ್ಲ ಸಂಘ ಬಿಟ್ಟು ಕಾಡಿಗೆ ಹೋಗಿ ಕೂತಿದ್ದ. ತ್ವಮೇವ ಮಾತಾಚ ಅಂತ ಹೇಳಿ ಸಂಪೂರ್ಣ ವಿಶ್ವಾಸ ಇತ್ತು ಇವನಿಗೆ. ನಿವೇಶ್ಯ ಚಿತ್ತೇ ಪುರುಷಂ ಸ್ವರೋಚಿಷಂ. ಪ್ರಕಾಶಮಯನಾದ ಪರಮಾತ್ಮನನ್ನು ತನ್ನ ಮನಸ್ಸಿನಲ್ಲಿ ತುಂಬಿಕೊಂಡ. ವಿವೇಶ ಕೈಶೋರ ವಯಾಹ. ಇವನಿಗೆ ಕೇವಲ 16 ವರ್ಷ ವಯಸ್ಸು. 16 ವರ್ಷ ವಯಸ್ಸಿನಲ್ಲಿ ಮೋಕ್ಷಕ್ಕೆ ತೆರಳುತ್ತಾನೆ ಅಂತ ಹೇಳಿ ಇವನದು ಅದ್ಭುತವಾದ ವ್ಯಕ್ತಿತ್ವ. ಆದ್ದರಿಂದಾಗಿ ಇವನ ಬಗ್ಗೆ ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ. ಮುಂದೆ ಕರುಷ ಅಂತ ಇನ್ನೊಬ್ಬ ಮಗ, ಅವನ ಬಗ್ಗೆ ಹೆಚ್ಚು ವಿಸ್ತಾರ ಇಲ್ಲ. ಕರುಷಾಶ್ಮಾನವಾದಾಸನ್ ಕಾರುಷಾ ಕ್ಷತ್ರಜಾತಯಃ ಉತ್ತರಾಪತಗೋಪ್ತಾರೋ ಬ್ರಹ್ಮಣ್ಯಾ ಧರ್ಮವತ್ಸಲಾಃ. ಮಾನವಾತ್ ಕರುಷಾತ್ ಧರ್ಮವತ್ಸಲಾಃ ಬ್ರಹ್ಮಣ್ಯಾಃ ಉತ್ತರಾಪಥಗೋಪ್ತಾರಃ ಕಾರುಷಾಃ ಆಸಂತ. ಕರುಷ ಅಂತ ಇವನ ಮಕ್ಕಳು ಕಾರುಷರು ಅಂತ ಉತ್ತರಾಪಥವನ್ನು ಆಡ್ತಾ ಇರ್ತಾರೆ. ಇವರ ಬಗ್ಗೆ ಹೆಚ್ಚು ವಿವರ ಇಲ್ಲ. ಮುಂದೆ ದಂತವಕ್ರ ಹೇಳಿದ್ದಾನು, ಅವರು ಈ ಕರುಷ ವಂಶದಲ್ಲಿ ಬಂದವ ಅಂತ ಇಷ್ಟೇ ವಿವರ, ಹೆಚ್ಚು ಉಲ್ಲೇಖ ಮಾಡೋದಿಲ್ಲ. ಕರುಷ ಅನ್ನೋದಕ್ಕೆ ಒಳ್ಳೆಯ ಅರ್ಥ ಇದೆ. ಋಷ ಎಂಬ ಶಬ್ದ ಪ್ರಾಯ ಕೋಶದಲ್ಲಿ ಎಲ್ಲೂ ಇದರ ಅರ್ಥದ ಉಪಲಬ್ಧಿ ಇಲ್ಲ. ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ, ಅಲ್ಲಿ ಮಹಾಭಾರತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡುವಾಗ ಋಷ ಅಂದರೆ ಸೂರ್ಯ ಅನ್ನೋ ಅರ್ಥದಲ್ಲಿ ಬಳಕೆ ಮಾಡ್ತಾರೆ. ಋಷ ಅಂದರೆ ಬೆಳಕು, ಕ ಅಂದರೆ ಆನಂದ. ಹಾಗಾದರೆ ಕರುಷ ಅಂದರೆ ಪರಮಾತ್ಮನ ದರ್ಶನದಿಂದ ಏನು ಆನಂದ ಇತ್ತು, ಆ ಆನಂದದ ಬೆಳಕನ್ನು ತುಂಬಿಕೊಂಡಿದ್ದ ಅಂತ. ಇವನಿಗೇನು ಬೆಳಕು, ಯಾವತ್ತು ಜೀವನದಲ್ಲಿ ಎಲ್ಲರೂ ಬೆಳಕನ್ನು ಕಾಣಬೇಕು. ಇವನಿಗೇನು ಬೆಳಕು ಅಂದರೆ ಆ ಪರಮಾತ್ಮನ ದರ್ಶನದಿಂದ ಉಂಟಾದ ಏನು ಆನಂದ ಇತ್ತೆ, ಆ ಆನಂದೇ ಇವನ ಜೀವನದ ಬೆಳಕಾಗಿತ್ತು. ಆದ್ದರಿಂದ ಇವನಿಗೆ ಕರುಷ ಅಂತ ಹೆಸರು ಅಂತ ಹೇಳಿ ಮುಂದೆ ಇನ್ನೊಬ್ಬ ರಾಜ ದೃಷ್ಟಾಧಾಷ್ಟಮಭೂತ್ ಕ್ಷತ್ರಂ ಬ್ರಹ್ಮಭೂತಂ ಗತಂ ಕ್ಷಿತೋ ನಭಪುತ್ರೋ ಬಿಬಲವಾನ್ ಸ್ವಾತಿ ಮೂಲೋ ಭವದ್ವಸು. ದೃಷ್ಟಾತ್ ಧಾರ್ಷ್ಟ್ಯಂ ಅಭೂತ್. ದೃಷ್ಟ ಅಂತೊಬ್ಬ, ಅವನ ಮಗ ಧಾರ್ಷ್ಟ್ಯ ಅಂತ. ಆದರೆ ಇವನಿಂದಲೂ ಕೂಡ ಕ್ಷತ್ರಿಯ ವಂಶ ಬೆಳೆಯಲಿಲ್ಲ. ಯಾಕೆ ಅಂದರೆ ಯದ್ಯಪಿ ಕ್ಷತ್ರಂ ಬ್ರಹ್ಮಭೂತಂ ಕ್ಷಿತೌ ಗತಂ. ಇವರಿಗೆ ಸಂಪೂರ್ಣ ತಮ್ಮ ಸ್ವರೂಪ ಜ್ಞಾನ ಇತ್ತು. ಇವನ ಮೂಲ ಬ್ರಾಹ್ಮಣ ವರ್ಣ. ಆದ್ದರಿಂದ ಇವನೇನು ಮಾಡ್ತಾನೆ, ಕ್ಷತ್ರಿಯನಾದರೂ ಕೂಡ ಬ್ರಾಹ್ಮಣ ಧರ್ಮವನ್ನು, ಏಕೆ ಇವನು ಮೋಕ್ಷ ಪಡೆಯೋದು ಆ ಧರ್ಮ ಆಚರಣೆ ಮಾಡುವಂತ ಇವನಿಗೆ ಅರಿವಿತ್ತು. ಆದ್ದರಿಂದ ಬ್ರಾಹ್ಮಣ ಧರ್ಮಾಶ್ರಯ ಮಾಡಿ ಇಡೀ ತೀರ್ಥಕ್ಷೇತ್ರ ಸಂಚಾರ ಮಾಡ್ತಾ ಇರ್ತಾರೆ ಈ ರಾಜರು. ನಭಃ ಅತಿ ಬಲವಾನ್ ವಸುಹು ಸ್ವಾತಿಮೂಲ ಅಂತ.
ಆ ವಂಶದ ವಿಸ್ತಾರ ಮಾಡ್ತಾರೆ. ಇಲ್ಲಿ ದೃಷ್ಟ ಅಂದರೆ ಅಳಕಿಲ್ಲದವ ಅನ್ನೋ ಅರ್ಥದಲ್ಲಿ ಈ ನಾಮಕರಣ ಮಾಡಿದ್ದಾರೆ. ವಸೋ ಪ್ರತೀಕಸ್ತತ್ಪುತ್ರ ಓಘವಾನ್ನೋಘವತ್ವಸ ಕನ್ಯಾ ಚೋಘವತೀ ನಾಮ ಸುದರ್ಶನ ಉವಾಹತ. ವಸೋಹ ಪ್ರತೀಕ ತತ್ಪುತ್ರ ಓಘವಾನ್ ಓಘವತೀ ನಾಮ ಕನ್ಯಾ. ವಸುವಿಗೆ ಪ್ರತೀಕ ಅಂತ ಒಬ್ಬ ಮಗ, ಪ್ರತೀಕನ ಮಗ ಓಘವಾನ್. ಓಘವತಿ ಅಂತ ಇನ್ನೊಬ್ಬಳು ಮಗಳಿದ್ದಾಳೆ ಅವಳಿಗೆ. ಅವಳನ್ನು ಸುದರ್ಶನ ಎಂಬ ರಾಜ ವಿವಾಹ ಆಗ್ತಾನೆ ಅಂತ ಹೇಳಿ ಇಷ್ಟು ಅವರ ವಂಶವಿವರವನ್ನು ಮುಗಿಸಿ, ಚಿತ್ರಸೇನೋ ನರಿಷ್ಯಂತಾತ್ ದಕ್ಷಸ್ತಸ್ಯ ಸುತೋ ಭವತೆ ತಸ್ಯ ಮೀಠ್ವಾಂಸ್ತತಃ ಕೂರ್ಚ ಇಂದ್ರಸೇನಸ್ತು ತತ್ಸುತಃ. ನರಿಷ್ಯಂತ ಅಂತೂ ಏಳನೆಯವ, ಅವನ ಮಗ ಚಿತ್ರಸೇನ, ಅವನ ಮಗ ದಕ್ಷ, ದಕ್ಷನ ಮಗ ಮೀಢ್ವ, ಮೀಢ್ವನ ಮಗ ಕೂರ್ಚ, ಅವನ ಮಗ ಇಂದ್ರಸೇನ ಅಂತ ಇಷ್ಟು ವಂಶ ವಿಸ್ತಾರವನ್ನು ಮಾಡ್ತಾರೆ. ಇಲ್ಲಿ ಈ ನರಿಷ್ಯಂತ ಅಂತ ಒಂದು ಪದ, ಈ ನರಿಷ್ಯಂತ ಅಂದರೆ ಏನು ಅಂತ ಪ್ರಶ್ನೆ. ವಸ್ತುತಃ ರಿಷಧಾತುವಿಗೆ ನಾಶ ಅಂತ ಅರ್ಥ. ನರಿಷ ಅಂದರೆ ನಾಶ ಇಲ್ಲದವ, ಅರ್ಥಾತ್ ಸ್ಥಿರವಾದ ಅಂತ ಅರ್ಥ. ನರಿಷ್ಯಂತ ಅಂದರೆ ಸ್ಥಿರವಾದ ಬುದ್ಧಿ ಉಳ್ಳವ ಅಂತ ಅನ್ನೋ ಅರ್ಥದಲ್ಲಿ ಇವನಿಗೆ ನರಿಷ್ಯಂತ ಎಂಬ ಹೆಸರು ಬಂದಿತ್ತು. ಒಬ್ಬನಿಗೆ ಒಬ್ಬ ಜ್ಞಾನದ ಗಟ್ಟಿ, ಇನ್ನೊಬ್ಬ ಪುರುಷದ್ರ, ಅವನಿಗೆ ಒಳ್ಳೆ ಆನಂದ ಕಾಣ್ತಾ ಇದ್ದ ತನ್ನ ವೃತ್ತಿಯಲ್ಲಿ. ಇವ ಒಳ್ಳೆ ಜ್ಞಾನಿ, ಒಬ್ಬ ಜ್ಞಾನದ ಗಟ್ಟಿ, ಇನ್ನೊಬ್ಬ ಆನಂದದ ಗಟ್ಟಿ. ಈ ರೀತಿಯಾಗಿ ವಂಶ ವಿಸ್ತಾರ ಆಯಿತು. ಮುಂದೆ ತಥೋ ಬ್ರಹ್ಮಕುಲಂ ಜಾತಮಗ್ನಿವೇಶ್ಯಾಯನಂ ನೃಪ ನರಿಷ್ಯಂತಾನ್ವಯ ಪ್ರೋಕ್ತೋ ದಿಷ್ಟವಂಶಮತ ಶೃಣು. ಮುಂದೆ ದಿಷ್ಟವಂಶ ನಾನು ಹೇಳ್ತೇನೆ ಅಂತ ವಿಸ್ತಾರವಾಗಿ. ದಿಷ್ಟ ಅತ್ಯಂತ ಭಾಗ್ಯಶಾಲಿ, ಅವನ ವಂಶ ಹೇಳ್ತಾರೆ. ಅವನ ಸೋದರ ನಾಭಾಗ ಅಂತಿದ್ದ. ಅವನನ್ನು ನೋಡಿ, ನಾಭಾಗೋ ದಿಷ್ಟಪುತ್ರೋನ್ಯಃ ಕರ್ಮಣ ವೈಶ್ಯತಾಂಗತಃ ಬಲಂದನಸ್ಸುತಸ್ತಸ್ಯ ವಸ್ತಪ್ರೇತಿರ್ಬಲಂದನಾತ್. ಇವನು ತನ್ನ ಮಗನಿಗೆ ದಿಷ್ಟಪುತ್ರ ಅನ್ಯಃ ನಾಭಾಗ, ಇವನು ಅವನ ಸಹೋದರನನ್ನು ನೋಡಿ ನಾಭಾಗನನ್ನ ದಿಷ್ಟ ತನ್ನ ಮಗನಿಗೆ ನಾಭಾಗ ಅಂತಲೇ ಹೆಸರಿಟ್ಟ. ಆದರೆ ಎಷ್ಟು ವಿಚಿತ್ರ ಅಂದರೆ ಕರ್ಮಣ ವೈಶ್ಯತಾಂಗತಃ, ಇವನು ವೈಶ್ಯವೃತ್ತಿಯನ್ನು ಸ್ವೀಕಾರ ಮಾಡ್ತಾನೆ. ಇದು ಅವನ ಸ್ವಭಾವ, ಕ್ಷತ್ರಿಯ ಜಾತಿ, ವೈಶ್ಯವರ್ಣ. ಆದರೆ ಬಲಂದನ ಸುತಃ, ಫಲಂದನ ಅಥವಾ ವತ್ಸಪ್ರೀತಿ, ಇವನ ಮಗ ಫಲಂದನ ಅಂತ, ಇವನು ವೈಶ್ಯನಾಗಲ್ಲ, ಇವನು ಕ್ಷತ್ರಿಯವರ್ಣವನ್ನೇ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಆಯಾಯ ಜೀವರ ಸ್ವಭಾವಕ್ಕೆ ತಕ್ಕಂತೆ ವಂಶ ವಿಸ್ತಾರ ಆಯಿತು. ಮುಂದೆ ಇವನ ವಂಶದಲ್ಲಿ ಮರುತ್ತ ಅಂತ ಒಬ್ಬ ರಾಜ ಬರ್ತಾನೆ. ಅವನು ಅತ್ಯಂತ ಒಳ್ಳೆ ಯೋಗ್ಯನಾದ ರಾಜ. ತಸ್ಯಾ ವಿಕ್ಷಿತ್ಸುತೋ ಯಸ್ಯ ಮರುತ್ತಶ್ಚಕ್ರವರ್ತ್ಯಭೂತ್ ಸಂವರ್ತೋ ಯಾಜಯಜ್ಞಂ ವೈ ಮಹಾಯೋಗ್ಯಂಗಿರಸ್ಸುತಃ. ಮುಂದವರ ವಂಶದಲ್ಲಿ ಚಕ್ರವರ್ತಿ ಮರುತ್ತ ಅಂತ ಒಬ್ಬ ರಾಜ. ಮರುತ್ತ ಅಂದರೆ ಪ್ರಾಣೋಪಾಸಕ, ವಿಶೇಷವಾಗಿ ಪ್ರಾಣದೇವರ ಪ್ರಾಣತತ್ವವನ್ನು ಆಕಾರದಲ್ಲಿ ಪ್ರಸಾರ ಮಾಡಿದ ರಾಜ, ಮಹಾಯೋಗಿ. ಸಂವರ್ತ ಯಂ ಅಯಾಜಯತ್, ಒಳ್ಳೆ ದೊಡ್ಡ ಯಜ್ಞ ಮಾಡ್ತಾನೆ. ಇವನ ಯಜ್ಞವನ್ನು ವರ್ಣನೆ ಮಾಡ್ತಾರೆ. ಒಂದು ವೇದಮಂತ್ರವೇ ಇದೆ ಇವನ ಯಾಗವನ್ನು ವರ್ಣನೆ ಮಾಡುವ ವೇದಮಂತ್ರ. ಮರುತ್ತಸ್ಯ ಯಥಾ ಯಜ್ಞೋ ನ ತಥಾನ್ಯೋಸ್ತಿ ಕಚ್ಚನ ಸರ್ವಂ ಹಿರಣ್ಮಯಂ ತ್ವಾಸೀತ್ ಕಿಂಚ ಯತ್ಕಿಂಚಾಸ್ತ್ಯತಿ ಶೋಭನಂ. ಮರುತ್ತಸ್ಯ ಯಜ್ಞಃ ಯಥಾ ತಥಾ ಕಶ್ಚನ ಯಜ್ಞಃ ನಾಸ್ತಿ. ಇವನ ಯಜ್ಞ ಇದ್ದ ಹಾಗೆ ಏನೂ ಇರಲಿಲ್ಲ ಇನ್ನೊಂದು ಯಜ್ಞ. ಯಾಕೆ ಅಂದರೆ ಯತ್ಕಿಂಚಿದಸ್ತಿ ಹಿರಣ್ಮಯಮಾಸೀತ್, ಎಲ್ಲ ಯಜ್ಞ ಸಂಭಾರ ಬಂಗಾರಮಯವಾಗಿತ್ತು. ಅತಿ ಶೋಭನಂ, ಅಷ್ಟೇ ಅಲ್ಲ, ಶೋಭನಮತಿ ಯತ್ಕಿಂಚಿತ್ ಹಿರಣ್ಯಂ ತತ್ ಅಸ್ತಿ ಅಂತ. ಇವನ ಯಾಗದ ಇನ್ನೊಂದು ವಿಶೇಷತೆ ಏನು ಅಂದರೆ, ಏನೇನು ಯಾಗ ಸಂಭಾರಗಳು ಕೂಡ ಬಂಗಾರಮಯವಾಗಿತ್ತು, ಏನೇನು ಸುವರ್ಣಾದಿಗಳು ಉಳಿದಿತ್ತೋ ದಾನ ಕೊಟ್ಟಿದ್ನೋ
ಎಲ್ಲ ಬ್ರಾಹ್ಮಣರು ಕೂಡ ಅದನ್ನು ಬಿಡಿಸ್ಕೊಂಡು ಹೋಗಿದ್ದಾರೆ. ಯಾಗದ ಸಂಭಾರವೂ ಕೂಡ ಸುವರ್ಣಮಯವಾಗಿತ್ತು, ಯಾಗ ಶಾಲೆಯೂ ಸುವರ್ಣಮಯವಾಗಿತ್ತು. ಅಂತಹ ಅದ್ಭುತನಾದ ರಾಜ ಇವನನ್ನು ವರ್ಣನೆ ಮಾಡುವ ಒಂದು ವೇದ ಮಂತ್ರ. ಮರುತ ಪರಿವೇಷ್ಟಾರೋ ಮರುತ್ತಸ್ಯ ವಸಂಗೃಹೆ ಆವೀಕ್ಷಿತಸ್ಯ ಕಾಮಪ್ರೇಹೆ ವಿಶ್ವೇ ದೇವಾ ಸಭಾಸದ ಇತಿ. ಮರುತಃ ಪರಿವೇಷ್ಟಾರೋ, ದೊಡ್ಡ ಯಜ್ಞ ಮಾಡಿದ್ದಾನೆ. ಆದರೆ ಮರುತ್ತಸ್ಯ ವಸಂಗೃಹೆ, ಈ ಯಾಗದಲ್ಲಿ ದೇವತೆಗಳು ಬಡಿಸ್ಲಿಕ್ಕೆ ಬಂದಿದ್ದಾರಂತೆ. ಬ್ರಾಹ್ಮಣರಿಗೆ ದೇವತೆಗಳು, ಯಾಕಂದರೆ ಕಲಿಯುಗ ಬಿಟ್ಟು ಪ್ರಾಚೀನ ಯುಗಗಳಲ್ಲಿ ದೇವತೆಗಳು ಮನುಷ್ಯರನ್ನು ಕಾಣಲಿಕ್ಕೆ ಬರ್ತಾ ಇದ್ರು. ಅನೇಕ ಇತಿಹಾಸ ಬರುತ್ತೆ. ಇವನ ಯಾಗದ ವಿಶೇಷ ಮರುತ್ತಸ್ಯ ಅವಸಂಗೃಹೆ ಅಂತ. ಯಾಗ ಆಗುವಷ್ಟು ಕಾಲ ಬ್ರಾಹ್ಮಣರಿಗೆ ಬಡಿಸಲಿಕ್ಕಾಗಿ ದೇವತೆಗಳೇ ಬಂದಿದ್ದಾರೆ. ಆವೀಕ್ಷಿತಸ್ಯ, ಇವನು ಅವೀಕ್ಷಿತನ ಮಗ. ಕಾಮಪ್ರೇಹೆ, ಒಳ್ಳೆ ದಾನಿ. ವಿಶ್ವೇ ದೇವಾ ಸಭಾಸದ, ಇಡೀ ಎಲ್ಲ ದೇವತೆಗಳು, ಅಲ್ಲೇನು ಸಭೆ ಇತ್ತು ಎಲ್ಲರೂ ಕೂಡ ಸಭಾಸದರಾಗಿ ಕುಳಿತಿದ್ದಾರೆ ದೇವತೆಗಳು ಅಂತ ವೇದ ಮಂತ್ರ ಇವನ ಮಹಾತ್ಮ ವರ್ಣನೆ ಮಾಡುತ್ತೆ. ಅದನ್ನೇ ಇಲ್ಲಿ ವ್ಯಾಸರು ವೇದ ಮಂತ್ರವನ್ನು ಇಟ್ಟುಕೊಂಡೇ ವರ್ಣನೆ ಮಾಡುತ್ತಾರೆ. ಅಮಾದ್ಯದಿಂದ್ರ ಸೋಮೇನ ದಕ್ಷಿಣಾಭಿರ್ದ್ವಿಜಾತಯ ಮರುತಃ ಪರಿವೇಷ್ಟಾರೋ ವಿಶ್ವೇ ದೇವಾ ಸಭಾಸದಃ. ಈಗ ಇವನ ಯಾಗದ ಮಹತ್ವ ಹೇಗಿತ್ತು ಅಂದರೆ, ಅಮಾದ್ಯದಿಂದ ಸೋಮೇನ, ಸೋಮಯಾಗ ಮಾಡಿದ್ವು. ಸಾಮಾನ್ಯ ಸೋಮಯಾಗದಲ್ಲಿ ಇಂದ್ರನಿಗೆ ತೃಪ್ತಿ ಆಗ್ತಾ ಇರಲಿಲ್ಲ. ಆದರೆ ಇವನ ಸೋಮಯಾಗದಲ್ಲಿ ಇಂದ್ರ ಪ್ರತ್ಯಕ್ಷವಾಗಿ ಸೋಮಪಾನ ಮಾಡಿದರೆ ತೃಪ್ತಿಯ ತುದಿಗೆ ತಲುಪಿದ ಇಂದ್ರ. ಅಷ್ಟು ಮಹತ್ವ ಇವನ ಯಾಗಕ್ಕೆ. ದಕ್ಷಿಣಾಭಿ ದ್ವಿಜಾತಯ, ಇವನ ಯಾಗದಲ್ಲಿ ಯಾವ ಯಾವ ಬ್ರಾಹ್ಮಣರು ಭಾಗವಹಿಸಿದ್ದಾರೋ ಅವರು ಇವನ ಯಜ್ಞವಾದ ಮೇಲೆ ಯಾರಾದರೂ ದಕ್ಷಿಣೆ ಅಂತ ಕೊಟ್ಟರೆ, ದಕ್ಷಿಣೆ ಅಂತ ಶಬ್ದ ಕೇಳಿದ್ರೆ ಬೈತಾ ಇದ್ರು, ದಕ್ಷಿಣೆ ಕೊಟ್ಟವರು ತುಂಬ ಬೈತಾ ಇದ್ರು. ಅಷ್ಟು ದಕ್ಷಿಣೆಯ ಮೇಲೆ ವೈರಾಗ್ಯ ಬರಿಸುವಷ್ಟು ದಕ್ಷಿಣೆ ಕೊಟ್ಟಿದ್ದ ಈ ರಾಜ. ಮರುತಃ ಪರಿವೇಷ್ಟಾರೋ ವಿಶ್ವೇ ದೇವಾ ಸಭಾಸದ ಅಂಥೇಳಿ ವೇದ ಮಂತ್ರದ ಅರ್ಥವನ್ನು ಇಲ್ಲಿ ವಿಸ್ತಾರ ಮಾಡ್ತಾರೆ. ಮುಂದೆ ಇವನ ಯಾಗದ ಮಹತ್ವ ಹೇಳುವಾಗ ಐತರೇಯ ಬ್ರಾಹ್ಮಣದಲ್ಲಿ ಪಾಂಡವರು ಯಾಗ ಮಾಡ್ತಾರೆ, ಅಶ್ವಮೇಧ ಯಾಗ. ಸಂಪತ್ತು ಬೇಕಾಗಿರುತ್ತೆ. ಇವನ ಯಾಗದಲ್ಲಿ ಏನು ಉಳಿದಿತ್ತೋ ಆ ಬಂಗಾರವನ್ನು ಬಳಸಿಕೊಂಡು, ಆ ಬಂಗಾರವೇ ಭೂಮಿಯ ಕೆಳಗಿತ್ತು, ಅದನ್ನು ಅಗಿರು ತೆಗೆದು ಯಾಗ ಮಾಡ್ತಾರೆ. ಆದ್ದರಿಂದ ಆಶ್ವಮೇಧಿಕ ಪರ್ವದಲ್ಲಿ ಇದರ ಬಗ್ಗೆ ಉಲ್ಲೇಖ ಬರುತ್ತೆ. ಇವನ ಯಾಗದ ಮಹತ್ವವನ್ನು ನಾವು ಅರ್ಥೈಸಿಕೊಳ್ಳಬೇಕು. ಈ ರೀತಿಯಾಗಿ ವರ್ಣನೆ ಮಾಡ್ತಾರೆ. ಆದ್ದರಿಂದ ಇವನು ಮರುತ್ತ ಅಂತ ರಾಜ. ಇವನ ಬಗ್ಗೆ ವಿಸ್ತಾರವಾಗಿ ವರ್ಣನೆ ಮಾಡಿ ಮುಂದೆ ಮರುತ್ತನ ನಂತರ ವಂಶದ ವಿಸ್ತಾರ ಏನು ಅಂದರೆ, ತತ್ಸುತಃ ಕೇವಲಸ್ತಸ್ಮಾತ್ ಬಂಧುಮಾನ್ ವೇಗವಾಂಸ್ತತಃ ಬಂಧುಸ್ತಸ್ಯಾಭವದ್ಯಸ್ಯ ತೃಣಬಿಂದುರ್ಮಹೀಪತಿ. ಈ ಮರುತ್ತ ತತ್ಸುತಃ ಕೇವಲ, ಅವನ ಮಗ ಕೇವಲ ಅಂತ, ಅವನ ಮಗ ಬಂಧುಮಾನ್, ಅವನ ಮಗ ವೇಗವಾನ್, ಅವನ ಮಗ ಬಂಧು, ಅವನ ಮಗ ತೃಣಬಿಂದು ಅಂತ ಈ ರೀತಿಯಾಗಿ ಕ್ರಮವಾಗಿ ವಂಶವರ್ಣನೆ ಮಾಡಿ, ತಂಭೇದೆ ಲಂಬುಸಾ ದೇವಿ ಭಜನೀಯ ಗುಣಾಲಯಂ ಪರಾಪ್ಸರಾಯತಃ ಪುತ್ರಾಃ ಕನ್ಯಾ ಚೇಲಿಬಿಲಾಭವತ್. ತಂಭೇದೆ ಅಲಂಬುಸಾ ದೇವಿ, ಅಲಂಬುಸಾ ಅಂತ ಒಬ್ಬಳು ಅಪ್ಸರಾಸ್ತ್ರೀ, ಭಜನೀಯ ಗುಣಾಲಯಂ, ತನಗೆ ತನ್ನ ಗಂಡ ಯಾವ ರೀತಿಯಲ್ಲಿ ಇರಬೇಕು ಅಂತ ಕಲ್ಪನೆ ಇತ್ತು, ಅಷ್ಟೂ ಗುಣ ಇವನಲ್ಲಿತ್ತು. ತಂ ಭೇಜೆ, ಆ ತೃಣಬಿಂದುವನ್ನು ವಿವಾಹ ಆಗ್ತಾಳೆ. ಯತಃ ಅಸ್ಯಾಂ ಪುತ್ರಾಃ ತ್ರಯಃ ಇಳಿಬಿಳ ಕನ್ಯಾಚ ಅಭವತ್. ಇವಳಲ್ಲಿ 3 ಜನ ಮಕ್ಕಳಾಗ್ತಾರೆ. ಇಳಿಬಿಳ ಅಂತ ಒಬ್ಬಳು ಕನ್ಯೆ. ಈ ನಾಮದಲ್ಲೇ ಒಂದು ಸೊಗಸಾದ ವಿಷಯಗಳನ್ನು ಹೇಳ್ತಾರೆ ವ್ಯಾಖ್ಯಾನಕಾರರು. ಒಟ್ಟು 4 ರೀತಿಯಾಗಿ ನಾವು ಈ ಶಬ್ದ ಪ್ರಯೋಗ ಮಾಡಬಹುದು. ಒಂದು ಇಳಿಬಿಳ, ಇಳಬಿಳ,
ಇಡಬಿಡ, ಇಡಿಬಿಡ. ಲ ಮತ್ತು ಡಾಕ್ಕೆ ಅಭೇದ ಇರೋದ್ರಿಂದ ಡಯೋರ್ ಅಭೇದ ಅಂತ. ಲಕಾರ ಜಾಗದಲ್ಲಿ ಡಕಾರ ಹೇಳ್ತಾ ಇದ್ರು ಪ್ರಾಚೀನರು, ಡಕಾರದ ಜಾಗದಲ್ಲಿ ಲಕಾರ ಹೇಳ್ತಾ ಇದ್ರು. ಒಟ್ಟಾರೆ ಇಳಬಿಳ. ಇದಕ್ಕೆ ಅರ್ಥ ಏನು ಅಂದರೆ, ಇಳಿ ಅಂದರೆ ಒಳ್ಳೆ ವಿದ್ಯೆ, ಬಿಳತಿ ಅಂದರೆ ಸಾಮಾನ್ಯ ನಮ್ಮಲ್ಲಿ ಏನು ಜ್ಞಾನ ಇರುತ್ತೋ ತಮ್ಮ ಜ್ಞಾನ ಇಡೀ ಲೋಕಕ್ಕೆ ತೋರ್ಪಡಿಸಿಕೊಂಡು ಎಲ್ಲರೂ ಪ್ರವೃತ್ತಿಯನ್ನು ಮಾಡ್ತಾ ಇರುತ್ತಾರೆ. ಇವಳು ಅತ್ಯಂತ ಜ್ಞಾನಿ, ಆದರೆ ಇಳಿಂ ಬಿಳತಿ, ಆ ತನ್ನ ಜ್ಞಾನ ಮುಚ್ಚಿಕೊಂಡು ಸಂಯಮದಿಂದ ಬದುಕಿದವಳು ಅನ್ನುವ ಅರ್ಥದಲ್ಲಿ ಇವಳಿಗೆ ಇಳಿಬಿಳ ಅಥವಾ ಇಡಬಿಡ ಏನಾದರೂ ನಾಮಕರಣ ಮಾಡಬಹುದು ನಾವು. ತಸ್ಯಾ ಯಸ್ಯಾಮುತ್ಪಾದಯಾಮಾಸ ವಿಶ್ರವಾಶ್ಚದನಾಧಿಪಂ ಪ್ರದಾಯ ವಿದ್ಯಾಂ ಪರಮಾಂ ಋಷಿರ್ ಯೋಗೇಶ್ವರಃ ಪಿತುಃ. ವಿಶ್ರವ ಋಷಿ ತೃಣಬಿಂದುವಿಗೆ ಒಳ್ಳೆಯ ವಿದ್ಯೆಯನ್ನು ಉಪದೇಶ ಮಾಡಿದ್ದ. ಅವ ತಾಂ ಉದ್ವಾಶ್ಯ, ಆ ಇಳಿಬಿಳೆಯನ್ನು ವಿವಾಹ ಆಗಿ ಧನಾಧಿಪಂ ಉತ್ಪಾದಯಾಮಾಸ, ಕುಬೇರ ಮಗನಾಗಿ ಹುಟ್ಟುತ್ತಾನೆ. ಆದ್ದರಿಂದಲೇ ಕುಬೇರನಿಗೆ ವೈಶ್ರವಸ್ಸು ಅಂತ ಒಂದು ಹೆಸರು, ಐಳಿಬಿಳ ಅಂತ ಇನ್ನೊಂದು ಹೆಸರು. ಅವನಿಗೆ ಕೈಕಸಿಯ ದಾಂಪತ್ಯದ ಫಲವಾಗಿ ಹುಟ್ಟದ್ದು ರಾವಣ, ಕುಂಭಕರ್ಣರು. ಇವರು ಎಷ್ಟು ಹಳೆಯವರು ಅಂದರೆ, ರಾಮಾವತಾರಕ್ಕಿಂತ ಮೊದಲು 10-11 ಚತುರ್ಯುಗ ಕಳೆದಿದೆ, ಅಷ್ಟು ಯುಗಚಕ್ರ ಕಳೆದಿದೆ. ಆಮೇಲೆ ತ್ರೇತಾಯುಗ ಬಂದ, ಬಹುಶಃ 13ನೇ ತ್ರೇತಾಯುಗ ಇರಬೇಕು ಅಂತಾರೆ. ಇದನ್ನು ಹೇಗೆ ಅರ್ಥೈಸಿಕೊಳ್ಳಬೇಕು ಅನ್ನೋ ಒಂದು ಕಡೆ ಒಬ್ಬ ಕವಿ ಹೇಳುವಾಗ, ಶೂರ್ಪಣಖೆಗೆ ಇದು 13ನೇ ತ್ರೇತಾಯುಗ ಅಂತ ಹೇಳ್ತಾನೆ. ಆದ್ದರಿಂದ 13ನೇ ತ್ರೇತಾಯುಗ ಅಂದರೆ 12 ಯುಗಚಕ್ರ ಕಳೆದಿದೆ, ಅಷ್ಟು ಪ್ರಾಚೀನರು. ಆ ರಾವಣ ಕುಂಭಕರ್ಣರು ಈ ರೀತಿಯಾಗಿ ಜನ್ಮ ತಾಳ್ತಾರೆ. ಇಷ್ಟು ದಿಷ್ಟವಂಶ. ಇಲ್ಲಿಗೆ 3ನೇ ಅಧ್ಯಾಯ ಸಮಾಪ್ತ ಆಗುತ್ತೆ. ಮುಂದೆ ಶರ್ಯಾತಿಯ ಚರಿತ್ರೆ ಬರುತ್ತೆ, ಸುಕನ್ಯೆಯ ಚರಿತ್ರೆ. ಆ ಭಾಗವನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ, ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು.